ಹೊಟ್ಟೆ ತುಂಬ ತಿಂದರೂ ಸಾಕೆ ಅನಿಸದಂತಹ ಆರೋಗ್ಯಕರ ವೆಜಿಟೇಬಲ್ ಪಲಾವ್ ರೆಸಿಪಿ ಡೈರೆಕ್ಟ್ ಕುಕ್ಕರ್ದಲ್ಲೇ ಮಾಡ್ಕೋಬೋದು. ಈ ರೀತಿ ಮಸಾಲೆ ರುಬ್ಬಿ ಒಂದ್ಸಲ ಪಲಾವ್ ರೆಸಿಪಿನ ಮಾಡಿ ನೋಡಿ. ಆಹಾ, ಸೂಪರ್ ಆಗಿರುತ್ತೆ. ಎಣ್ಣೆ ಬಿಸಿ ಆದಮೇಲೆ ದಾಲ್ಚಿನ್ನಿ, ಲವಂಗ, ಏಲಕ್ಕಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಕರಿಬೇವಿನ ಸೊಪ್ಪು ಹಾಗೆ ಪುದೀನ ಸೊಪ್ಪು ಹಸಿ ವಾಸನೆ ತನಕ ಹುರ್ಕೊಂಡಿದ್ದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ತಗೋಬೇಕು. ನಂತರ ಕುಕ್ಕರ್ದಲ್ಲಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ, ಪಲಾವ್ ಸ್ಪೈಸಸ್ ಹಾಗೆ ಈರುಳ್ಳಿ ಸೇರಿಸ್ತಿದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋದ್ಮೇಲೆ ಟೊಮೆಟೊನ ಹಾಕ್ತಿದ್ದೀನಿ. ಟೊಮೆಟೊ ಕೂಡ ಸಾಫ್ಟ್ ಆಗೋ ತನಕ ಹುರ್ಕೊಂಡು ತಗೋಬೇಕು. ಇವಾಗ 1 ನಿಮಿಷ ಮುಚ್ಚಿಟ್ಟಿದ್ದ. ಇವಾಗ ಇದಕ್ಕೆ ನಾವು ಮಾಡಿದಂತಹ ಈ ಪೇಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಂಡು ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ ತರಕಾರಿ ಸೇರಿಸ್ತಿದ್ದೀನಿ. ಈ ಮಸಾಲ 1 ನಿಮಿಷ ಆಗೋ ತನಕ ಹುರ್ಕೋಬೇಕು. ನಂತರ ತರಕಾರಿನ ಹಾಕ್ಕೊತಿದ್ದೀನಿ. ಏನು ತರಕಾರಿ ಇರುತ್ತೆ ಮನೆಯಲ್ಲಿ ಅದನ್ನೇ ಹಾಕ್ಕೊಂಡು ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಇವಾಗ ಇದಕ್ಕೆ ಅರಿಶಿನ ಹಾಗೂ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕಿ 1 ನಿಮಿಷ ಇದನ್ನು ಮುಚ್ಚಿಡ್ತಿದ್ದೀನಿ. 1 ನಿಮಿಷ ಆದಮೇಲೆ ನಾನಿಲ್ಲಿ ನೀರು ಹಾಕ್ತಿದ್ದೀನಿ. ನಾನಿಲ್ಲಿ 2 ಗ್ಲಾಸ ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ. 3 ಗ್ಲಾಸ್ ಆಗುವಷ್ಟು ನೀರು ಹಾಕಿದರೆ ಸಾಕಾಗುತ್ತೆ. ಇವಾಗ ನೀರು ಕುದಿ ಬರೋ ತನಕ ವೇಟ್ ಮಾಡಿ. ಒಂದು ಸಲ ಉಪ್ಪು ಖಾರ ಚೆಕ್ ಮಾಡಿ ನೋಡ್ಬೋದು. ನನಗೆ ಉಪ್ಪು ಕಮ್ಮಿ ಅನಿಸ್ತು, ಹೀಗಾಗಿ ಮತ್ತೆ ಒಂದು ಸ್ವಲ್ಪ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿನಿ. ಇಲ್ಲಿ ನಾನು ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ. ಸುಮಾರು ಒಂದು 2 ಗ್ಲಾಸ್ ಅಕ್ಕಿನ ಒಂದು 15-20 ನಿಮಿಷ ನೆನೆಸ್ಕೊಂಡು ತೊಗೊಂಡಿದ್ದೀನಿ. ಈ ರೀತಿ 15-20 ನಿಮಿಷ ನೆನೆಸ್ಕೊಂಡು ತೊಗೊಂಡ್ರೆ ರೈಸ್ ಸೂಪರ್ ಆಗಿರುತ್ತೆ. ಇದು ನೀರ ಕುದಿ ಬಂದಿದೆ. ಇವಾಗ ಅಕ್ಕಿನ ಹಾಕಿ ಒಂದು 80-70% ಹಾಗೇ ಬೇಯಿಸ್ಕೋಬೇಕು. ಇವಾಗೇ ಮುಚ್ಚಿದರೆ ಎಲ್ಲ ತರಕಾರಿ ಒಂದೇ ಸೈಡ್ನಲ್ಲಿ ಬಂದು ಕುತ್ಕೊಳ್ಳುತ್ತೆ. ಒಂದು 70% ಬೆಂದಾದ್ಮೇಲೆ ಇದಕ್ಕೆ ಕುಕ್ಕರ್ನ ಮುಚ್ಚಿ 1 ಸೀಟಿ ಹೊಡ್ಸ್ಕೊಂಡು ತೊಗೊಂಡಿದ್ದೀನಿ ಮೀಡಿಯಮ್ ಗ್ಯಾಸ್ನಲ್ಲಿ. ಇವಾಗ ಹವಾ ಬಿಟ್ಟಾದಮೇಲೆ ಓಪನ್ ಮಾಡಿ ತೋರಿಸ್ತಿದ್ದೀನಿ. ಏನು ಸಖತ್ತಾಗಿ ಬಂದಿದೆ ನೋಡಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಖಂಡಿತ ಟ್ರೈ ಮಾಡಿ.